ಶ್ರೀ ಬಸವಹರಳಯ್ಯ ಸ್ವಾಮೀಜಿಯವರ ಮೇಲೆ ನಡೆದ ಹಲ್ಲೆಯನ್ನು ಖಂಡಿಸಿ ಹಲ್ಲೆ ಮಾಡಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗುವಂತೆ ಮತ್ತು ಶ್ರೀ ಬಸವಹರಳಯ್ಯ ಸ್ವಾಮೀಜಿಯವರಿಗೆ ಕಾನೂನುದಡಿಯಲ್ಲಿ ಸೂಕ್ತ ರಕ್ಷಣೆಯನ್ನು ಒದಗಿಸುವಂತೆ ಇಂದು ಚಿತ್ರದುರ್ಗದಲ್ಲಿ ಹಲ್ಲೆ ಮಾಡಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗುವಂತೆ ಆದಿಜಾಂಬವ ಪೀಠದ ಶ್ರೀ ಷಡಕ್ಷರಿಮುನಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಚಿತ್ರದುರ್ಗದಲ್ಲಿ ಮಾದಿಗಪರ ಸಂಘಟನೆಗಳು ಒಕ್ಕೂಟಗಳಿಂದ ಬೀದಿಗಿಳಿದು ಹೋರಾಟ ಮಾಡಲಾಯಿತು. ಎಷ್ಟು ಕಾಳಜಿ ಇಟ್ಟು ಕೆಲಸವನ್ನು ಮಾಡತಕ್ಕಂಥ ಶಿವಶರಣ ಬಸವ ಹರಳಯ್ಯ ಸ್ವಾಮೀಜಿಯವರ ಮೇಲೆ ದುಷ್ಕರ್ಮಿಗಳು ಹಲ್ಲೆ ಮಾಡತಕ್ಕಂಥದ್ದು ತೀವ್ರ ಖಂಡನೀಯ. ಭೂಮಿ ವಿವಾದಗಳು ಈಗಾಗಲೇ ಕೋರ್ಟಿನ ವಿಚಾರಣಾ ಹಂತದಲ್ಲಿದ್ದರೂ ಕೂಡ ಸ್ವಾಮೀಜಿಯವರಿಗೆ ರಾತ್ರಿ ಮಠಕ್ಕೆ ನುಗ್ಗಿ ಏಕಾಏಕಿ ಅವರ ಮೇಲೆ ಹಲ್ಲೆ ಮಾಡಿ ಮತ್ತು ಅವರ ಕಾರು ಚಾಲಕನಿಗೂ ಕೂಡ ಹಲ್ಲೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ವಿಚಾರ. ಇದು ಇಲ್ಲಿ ಯಾವ ಜಾತಿ ಅನ್ನೋದಕ್ಕಿಂತ ಈ ಮಾದಿಗ ಜಾತಿ ಎಲ್ಲಾ ಸಮುದಾಯವನ್ನ ಪ್ರೀತಿ ಮಾಡುವಂತ ಜಾತಿ. ಆದ್ರೆ ಆ ಸಮುದಾಯದ ಆ ಸೌಜನ್ಯವನ್ನ, ಆ ತಾಳ್ಮೆಯನ್ನ, ಆ ಮಾದಿಗ ಸಮುದಾಯದ ಒಳಿತನ್ನ, ಒಳ್ಳೆಯದನ್ನ ಬೇರೆ ಸಮಾಜ ಕೆಟ್ಟದಾಗಿ ನೋಡಿದೆ ಅಂದ್ರೆ ಈ ಸಮಾಜ ಇದನ್ನ ಇಷ್ಟಕ್ಕೆ ಬಿಡೋದಿಲ್ಲ. ಆದ್ರೆ ನಾವು ಕ್ರಾಂತಿ ಮಾಡೋದಿಲ್ಲ. ಶಾಂತಿಯ ಮೂಲಕ ಸರ್ಕಾರದಿಂದ ಪೂಜ್ಯ ಶ್ರೀಗಳಿಗೆ ರಕ್ಷಣೆ ಸಿಗಬೇಕು. ಯಾರು ತಪ್ಪಿತಸ್ಥಿದ್ದಾರೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಅವರನ್ನ ಕಾನೂನು ಹಂತದಲ್ಲಿ ಏನೇನಿದೆ ಅದೆಲ್ಲವನ್ನ ನೀವು ಕೈಗೊಳ್ಳಬೇಕಾಗ್ತದೆ. ಇಂದೊಮ್ಮೆ ಯಾರಾದ್ರೂ ಮೂರನೇ ದುಷ್ಟಶಕ್ತಿಗೆ ನೀವೇನಾದ್ರೂ ಬಲಿಯಾಗಿ ಆ ದುಷ್ಕರ್ಮಿಗಳಿಗೆ ನೀವೇನಾದ್ರೂ ಶಿಕ್ಷೆ ಕೊಡ್ಲಿಲ್ಲ ಅಂದ್ರೆ ಇಡೀ ರಾಜ್ಯದ ಮಾದಿಗ ಸಮುದಾಯ ಸ್ವಾಮೀಜಿ ಜೊತೆ ನಿಲ್ಲುತ್ತೆ, ಶ್ರೀಮಠದ ಜೊತೆ ನಿಲ್ಲುತ್ತೆ. ಇದು ಮತ್ತೊಂದು ದೌರ್ಜನ್ಯ ಮಾಡುವಂತ ಸಮುದಾಯಕ್ಕೆ ಪಾಠ ಆಗುತ್ತೆ. ಅವ್ರಿಗೂ ಪಾಠ ಅಂತ ಕಲಿಸುವಂತದ್ದು ಮಾದಿಗ ಸಮುದಾಯದ ಮುಂದಿನ ಕ್ರಮ ಅನ್ನುವಂಥದ್ದು ಹೇಳಿ ಇಲ್ಲಿಗೆ ಈಗಾಗಲೇ ಸ್ಥಳೀಯ ಶಾಸಕರು ಒಂದು ಭೇಟಿ ಸೌಜನ್ಯಕ್ಕಾದ್ರೂ ಕೊಡಬೇಕಿತ್ತು. ಅದು ಮಠ ಚಿಕ್ಕದಿರ್ಬೋದು, ದೊಡ್ಡದಿರ್ಬೋದು, ಸ್ವಾಮೀಜಿ ಚಿಕ್ಕವರಿರ್ಬೋದು, ದೊಡ್ಡದಿರ್ಬೋದು, ಸ್ವಾಮೀಜಿನೇ ಮಠನೇ ಸಮಾಜ ಸೇವೆನೇ. ಹಾಗಾಗಿ ಸ್ಥಳೀಯ ಶಾಸಕರು ಭೇಟಿ ಕೊಟ್ಟು ಅವರಿಗೆ ಸಾಂತ್ವನ ಹೇಳಬೇಕಿತ್ತು. ಇವತ್ತು ಈ ಚಿತ್ರದುರ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರು ದಲಿತ ಸಮುದಾಯದವರು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಕೂಡ ಇಲ್ಲಿ ಭೇಟಿ ಕೊಟ್ಟು ಶ್ರೀಗಳನ್ನ ಕಂಡು ಅವರಿಗೆ ಸೂಕ್ತ ರಕ್ಷಣೆ ಕೊಡುವ ವ್ಯವಸ್ಥೆಯನ್ನ ಪೊಲೀಸ್ ಇಲಾಖೆಗೆ ತಾವು ಹೇಳ್ಬೇಕು ಅನ್ನುವಂತ ಮಾತನ್ನು ಹೇಳ್ತಾ ಈ ಘಟನೆ ಖಂಡನೀಯ. ನಾವು ಖಂಡಿಸ್ತೇವೆ. ಇಡೀ ನನ್ನ ಮಾದಿಗ ಸಮುದಾಯ ಈ ಘಟನೆ ಖಂಡಿಸ್ತೇವೆ. ಮುಂದೆ ಇದನ್ನ ತಕ್ಕ ನೀವು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಮ್ಮ ಸಮುದಾಯದವರು ಮುಂದಿನ ಏನ್ ಕ್ರಮ ಮಾಡ್ಬೇಕಂತ ಎಲ್ಲ ಸಂಘಟನೆಗಳವರು ಮಠದ ಭಕ್ತರು ಕುರಿತು ತೀರ್ಮಾನ ಮಾಡ್ಬೇಕಾಗ್ತದೆ. ಈಗ ನಾವೆಲ್ಲರೂ